ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಭಾಗ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಕಮಲ್ ನಗರ್ ತಾಲೂಕಿನಲ್ಲಿ ನಡೆದಿರುವಂಥ ಘನಘೋರ ಕೃತ್ಯವನ್ನ ಈಗಾಗಲೇ ರಾಜ್ಯದಾದ್ಯಂತ ಒಂದಿಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಇವತ್ತು ಭೇಟಿಯಾಗಿ ಆ ಒಂದು ಗ್ರಾಮಕ್ಕೆ ಹೋಗಿ ಒಂದಿಷ್ಟು ಸಾಂತ್ವನ ಹೇಳಿದ್ದಾರೆ. ಯಾಕಂದ್ರೆ ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿ ಆಗಿರ್ತಕ್ಕಂಥ ಕಮಲ್ನಗರ್ ತಾಲೂಕಿನ ಬೆಳಕುಣಿ ಬಿ ಗ್ರಾಮದಲ್ಲಿ ದಲಿತ ಹುಡುಗಿ ಈ ರೀತಿಯಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗ್ತಾಳೆ ಎಂಬುದು ಕೂಡ ಕನಸು ಮನಸ್ಸಲ್ಲೂ ಕೂಡ ನೆನೆಸಿರಲಿಲ್ಲ. ಆದರೆ ನಮ್ಮ ಮಗಳಿಗೆ ಈ ರೀತಿಯಾಗಿ ಅನ್ಯಾಯವಾಗಿದೆ, ನಮಗೂ ಯಾವುದೇ ಕಾರಣಕ್ಕೂ ರೊಕ್ಕ ರೂಪಾಯಿ ಕೊಡಬೇಡಿ, ನಮ್ಮ ಮಗಳಿಗೆ ನ್ಯಾಯ ಕೊಡಿಸಿ, ನಮ್ಮ ಮಗಳಿಗೆ ಯಾವ ರೀತಿ ಅವರು ಕೊಂದಿದ್ದಾನೋ ಅದೇ ರೀತಿಯಾಗಿ ಅವನಿಗೂ ನೀವು ಆ ಥರದ ಶಿಕ್ಷೆ ನೀಡಿ ಎನ್ನುವಂಥ ಮಾತನ್ನ ಆ ಬಾಲಕಿಯ ತಾಯಿ ಮತ್ತು ಆ ಬಾಲಕಿಯ ಅಜ್ಜಿ ಅಳನ್ನು ತೋಡ್ಕೊಳ್ತಾ ಇದ್ದಾರೆ. ಮಾಜಿ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕೂಡ ಅವರ ಗೋಳು ಒಂದೇ ಆಗಿತ್ತು. ನಮ್ಮ ಮಗಳಿಗೆ ನ್ಯಾಯ ಕೊಡಿಸಿ, ನಮ್ಮ ಮಗಳಿಗೆ ನ್ಯಾಯ ಕೊಡಿಸಿ, ನಮ್ಮ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಇನ್ನೊಬ್ಬರಿಗೆ ಆಗದ್ಬೇಡಿ, ಅವನಿಗೂ ಕೂಡ ಅದೇ ರೀತಿಯಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ, ಅವನಿಗೂ ಕೂಡ ಅದೇ ಶಿಕ್ಷೆ ಕೊಡಿ ಅಂತಕ್ಕಂಥ ಮನವಿಯನ್ನ ಮಾಡಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ವೈಯಕ್ತಿಕವಾಗಿ ಪ್ರಭು ಚವ್ಹಾಣ್ ಅವರು ಸಾಂತ್ವನ ಹೇಳಿ ಒಂದಿಷ್ಟು ಸಹಕಾರಗಳನ್ನ ನೀಡಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಸೂಕ್ಷ್ಮತೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಯಾವ ರೀತಿಯಾಗಿ ನಾವು ಇಟ್ಕೊಳ್ಬೇಕು, ಯಾವ ರೀತಿಯಾಗಿ ನಾವು ಇಟ್ಕೊಂಡ್ರೆ ನಮ್ಮ ಮಕ್ಕಳು ಜೋಪಾನಾಗಿರ್ತಾರೆ ಅನ್ನೋದು ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ಆಲೋಚನೆ, ಒಂದಿಷ್ಟು ವಿಚಾರ ಮಾಡಿ ಅಕ್ಕಪಕ್ಕದವರಿಗೆ ತಮ್ಮ ಮಾಹಿತಿಗಳನ್ನು ನೀಡೋ ಮೂಲಕ ಅಥವಾ ಅಕ್ಕಪಕ್ಕರಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋ ಮೂಲಕ ತಮ್ಮ ಮಕ್ಕಳಿಗನ್ನ ಸೇಫ್ ಆಗಿ ಇಟ್ಕೊಳ್ಳೋದು ಉತ್ತಮ ಎನ್ನುವಂಥ ಮಾತು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಕುಮಾರಿ ಶೋಭಾ ಮೃತಪಟ್ಟು ಇವತ್ತಿಗೂ 8 ದಿವಸ ಕಳೆದೋಗ್ತಾ ಇದ್ರು ಸಹ ಅಲ್ಲಿ ಇವತ್ತಿಗೂ ಕೂಡ ನ್ಯಾಯಬದ್ಧವಾಗಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಕೆಲ ಸಂಘಟನೆಗಳು ಹೋರಾಟಗಳು ಮಾಡ್ತಾ ಇದ್ದಾವೆ. ರಾಜ್ಯ ವ್ಯಾಪ್ತಿ ಕೂಡ ಹೋರಾಟ ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಆ ಹುಡುಗರಿಗೆ, ಆ ಅನ್ಯಾಯ ಆಗಿರ್ತಕ್ಕಂಥ ಹುಡುಗಿ SIT ತನಿಖೆ ಮಾಡಬೇಕು ಎನ್ನುವಂಥ ಒಂದು ಪ್ರಮುಖ ಬೇಡಿಕೆ ಇಟ್ಟುಕೊಂಡು ಅನೇಕ ಜನ ಮುಖಂಡರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಶಾಸಕರು ಕೂಡ ಆ ಮನೆಗೆ ಹೋಗಿ ಸಾಂತ್ವನ ಹೇಳಿ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ಈ ರೀತಿ ಮರುಕಳಿಸಂತೆ ನೋಡ್ಕೊಳ್ಳುವಂತ ಕೆಲಸ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟವರಿಗೆ ನಾನು ತಿಳಿಸಿದ್ದೀನಿ ಅಂತಕ್ಕಂಥ ಮಾತು ಕೂಡ ಅಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದು ಖಂಡನೀಯ. ಇದು ನಾವು ಕೂಡ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಯಾರೇ ಹೆಣ್ಣುಮಗಳಾಗಿರ್ಲಿ, ಅವರು ನಮ್ಮ ಹೆಣ್ಣುಮಗಳು. ನಮ್ಮ ಹೆಣ್ಣುಮಗಳು ಈ ರೀತಿಯಾಗಿ ಅತ್ಯಾಚಾರ ಅನ್ಯಾಯ ಒಳಗಾದ್ರೆ ನಾವು ಯಾರು ಸುಮ್ಮನೆ ಕೊಡೋದಿಲ್ಲ, ನೀವು ಯಾರು ಸುಮ್ಮನೆ ಕೊಡೋದಿಲ್ಲ. ಆದರೆ ಆಗಿದ್ದೆ ಅಂದ ತಕ್ಷಣ ನಮಗೆ ನೀವು ತಿಳಿಸಬೇಕಾಗಿತ್ತು, ನೀವು ನಮಗೆ ತಿಳಿಸಿಲ್ಲ ಎನ್ನುವಂಥ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಶಾಸಕರ ಮುಂದೆ ತಮ್ಮ ಗೋಳನ್ನು ತೋಡಿಕೊಂಡಿದ್ದಾರೆ. ನಮಗೆ ಈ ರೀತಿ ಆಗಿದೆ, ನಮ್ಮ ಮಗಳಿಗೆ ಈ ರೀತಿಯಾಗಿ ನಮಗೆ ಕೊಲೆ ಮಾಡುವಂಥ ಮಟ್ಟಕ್ಕೆ ಬಂದಿದ್ದು ಏನು ಕೆಲಸ ಆಗಿತ್ತು ಅಂದು ಅವರು ನಿಮ್ಮ ಸಮಾಜದವರಿದ್ದಾರೆ, ನೀವರಿಗೆ ರಕ್ಷಣೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆ ಕೇಳಿ ಬರ್ತಾ ಇತ್ತು. ಹಾಗಾಗಿ ಪ್ರಭು ಚವ್ಹಾಣ್ ಅವರು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಅವರು ಯಾರೇ ಆಗಿರಲಿ, ಯಾವುದೇ ಸಮಾಜದವರಾಗಿರ್ಲಿ, ಈ ರೀತಿ ಮಾಡಿದ್ದು ಖಂಡನೀಯ, ನಾನು ಕೂಡ ಖಂಡಿಸ್ತೀನಿ, ಅದು ನ್ಯಾಯ ಸಿಗಬೇಕು ಅಂತಕ್ಕಂಥ ಮಾತನ್ನ ಪ್ರಭು ಚವ್ಹಾಣ್ ಅವರು ಹೇಳಿ ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು माझ्याकडे 2-3 आले होते ते माझ्याकडे आली, सन्मान केला, पैसे दिला, तुला बाहेर आलं म्हणल्यावर आता का करता का नाही बघा तुम्ही. त्याला का झाले, 2 वर्ष घेऊन गेल्याच्या नंतर 1 वर्षी काय बी म्हणलं नाही. दुसऱ्या वर्षी 1,30,000 रुपये दे, तुझ्या मुलीला घेऊन जा म्हणते. मग पोरगी पळून आल्यावर तसं म्हणलं. मग हिच्या आईला का म्हणले तिनं, मम्मी आपल्याजवळ पैसे नाहीत, पैसे दे म्हणते. काय बोलायचं पैसे दे म्हणले. मुलगी म्हणली त्याच्याबरोबर किती वर्ष पोलीस पाठवलं? 2 वर्ष झालं. 1 वर्ष मागायला नाही, मागून मागणार.
मागल्यावर मग आम्ही थोड्याने 60,000 देऊन टाकलं त्याला. देऊन टाकल्यावर मग मागं आणि मम्मी मला असे नाही ते त्याच्या घरी होती का मुलगी? त्याच्याच घरी होती सर, त्याच्याच घरी होती. एक त्याची चुलत बहीण आणि येणं जाणं करायची आमची मुलगी आणि हे पोरी येणं जाणं त्याची करायची. बहीण आहे वाटतं सोबत, त्याची बहीण बी आहे की चुलत सोबत? बहीण आहे. चुलत बहीण आहे त्याची. हा हा हा. पुस्तकाची चुलत बहीण आहे. पोरगी पळून आल्याली बी सर इथं कार उभं करून तिचे केस धरून काबर आम्हाला सांगण्यात आलेच म्हणून केस धरून तिला नेऊन घातलं गाडीमध्ये. कधीची गोष्ट आहे? हे 15 दिवस बी झाले PSI लेಪ बघा. ಆಮೇಲೆ ಈ ನಮ್ಮ ಸರ್ ಅವತ್ತಿನೇ ಅರೆಸ್ಟ್ ಮಾಡಿ ಸರ್. ಮತ್ತೆ ಸರ್ ಅಂದ್ರೆ 302ದಾಗ ತಗೊಂಡಿವಿ ಸರ್ FR. ಮೊದಲು 306 ಕೊಟ್ಟಿದ್ರು ಸರ್, ಅಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ರು ಸರ್. ಆಮೇಲೆ ಈಗ 302 ಮತ್ತೆ ಪೋಕ್ಸೋನು ತಗೊಂಡಿವಿ ಸರ್. ಅವರು ಹುಡುಗಿ ವಯಸ್ಸಾಗಿದೆ, ಹುಡುಗಿ ಸರ್, ಹುಡುಗಿ ಮೈನರ್ ಇದ್ದಾಳೆ, ವರ್ಷाची होती सर 16. ಹುಡುಗಿ ಮೈನರ್ ಇದ್ದಾಳೆ ಸರ್. ಆಕಿ ನ್ಯಾಷನಲ್ ಲೆವೆಲ್ ಕಬಡ್ಡಿ. ನಾವು ಸನ್ಮಾನ ಮಾಡ್ತೀನಿ. ಹಾಂ ಸರ್. ನಮ್ ಕಡೆ 2-3 ಟೈಮ್ ನಮ್ಮ ಯಾತ್ರೆಗೆ ಬಂದ್ರೆ ಕುಸ್ತಿ 3 ಟೈಮ್ 4 ಟೈಮ್ ಬಂದ. ನಾನು ದುಡ್ಡು ಕೊಟ್ಟಿದ್ದೀನಿ. ತಮ್ಗೆ ಗೊತ್ತಿದ್ದೇ ಇದೆ ಸರ್, ತಮ್ಗೆ ಗೊತ್ತಿದ್ದೇ ಇದೆ ಸರ್. ಸರ್ ಅವನ ಬಗ್ಗೆ ನಿರ್ದಾಕ್ಷಿಣ ಯಾವಾಗ ಸತ್ತಿದ್ದ ದಿನಾನೇ ಅರೆಸ್ಟ್ ಮಾಡಿ ಸರ್. ಹಾಂ ಸರ್, ಎನ್ಕ್ವೈರಿ ಮಾಡಿ ಸರ್. SP ಸರ್ ಖುದ್ದಾಗಿ ಅವರೇ 1 ದಿನ 2 ದಿನ ಇಲ್ಲೇ ಕುಂತು ಸರ್. ಮತ್ತೆ ಕೆಲವೊಂದು ಟೈಮ್ನಲ್ಲಿ ಅವರೇ ಬಿನಾ ಡ್ರೆಸ್ ಮಫ್ತಿದಾಗ ಹೋಗಿ ಎನ್ಕ್ವೈರಿ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಮತ್ತೆ ಇವ್ರು ಫಸ್ಟ್ FR ಆಗಿದ ನಂತರ ಮತ್ತೆ ಪೋಕ್ಸೋ ಲೆಕ್ಕದಾಗೂ ಇನ್ವೆಸ್ಟಿಗೇಷನ್ ಮಾಡಿ ಸರ್. ಫಾರೆನ್ಸಿಕ್ ಡಾಕ್ಟರ್ ಮತ್ತೆ ಲೇಡೀಸ್ ಡಾಕ್ಟರ್ ಸರ್, ಇಬ್ಬರು ಡಾಕ್ಟರ್ನಿಂದ ಪೋಸ್ಟ್ ಮಾರ್ಟಮ್ ಆಗಿದೆ ಸರ್. ಅದಾದ ನಂತರ 306 FR ಆಗಿದೆ ಸರ್, ಆತ್ಮಹತ್ಯೆ ಪ್ರಚೋದನೆ. ಮತ್ತೆ ಇವರೆಲ್ಲ ಬಂದು ಮತ್ತೆ ಕೊಟ್ಟಿದ ನಂತರ ಮತ್ತು ಮರ್ಡರು ವಿತ್ ಪೋಕ್ಸೋ ವಿತ್ ಮತ್ತಿದು ಸರ್ ಕನ್ಸೆಂಟ್ ಇದು ಸರ್, ಅವರಿಗೆ ಪ್ರಚೋದನೆ ಕೊಟ್ಟಿದ್ದು ಸರ್. ಮತ್ತು ಅವರ ಇಲ್ಲಿಗಲ್ ಆಗಿ ಇಟ್ಕೊಂಡಿದ್ದು ಬಗ್ಗೆನೂ FR ಆಗಿದೆ ಸರ್. 100% ಆಗಿದೆ ಸರ್. ಈಗ ಆಲ್ರೆಡಿ ಅವನು ಜುಡಿಷಿಯಲ್ ಕಸ್ಟಡಿದಾಗಿದ್ದಾನೆ ಸರ್. ಮತ್ತು ಪೋಕ್ಸೋ ಲೆಕ್ಕದಾಗೂ ನಾವು ಫಾರೆನ್ಸಿಕ್ ಮಾಡ್ಕೊಂಡಿವಿ ಸರ್. ಲೈಕ್ ರೇಪ್ ಆದ್ರೂ ಯಾವ ರೀತಿ ನಾವು ಈ ಆರ್ಟಿಕಲ್ಸ್ ಕಲೆಕ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಡಿವಿ ಸರ್. ಯಾಕೆಂದ್ರೆ ವಿಸ್ರಾನು ಕಲೆಕ್ಟ್ ಮಾಡಿವಿ ಸರ್, ಕಿಡ್ನಿದಲ್ಲಿ ಪಾರ್ಟ್ಸ್ ಆಗಿರ್ಬೋದು ಮತ್ತು ಲಿವರ್ ಪಾರ್ಟ್ಸ್ ಆಗಿರ್ಬೋದು. ಅದನ್ನು ಆಲ್ರೆಡಿ ವಿತಿನ್ 2 ಡೇಸ್ನಲ್ಲಿ ನಾವು FSL ಕಳಿಸಿ ಸರ್ ಗುಲ್ಬರ್ಗ ಸರ್. ಮತ್ತೆ ಸರ್ ಈಗ ಯಾರು ಆರೋಪಿ ಇದ್ದಾನೆ ಸರ್, ಒಂದು ಬ್ರೈನ್ ಮ್ಯಾಪಿಂಗ್ ಸಲಂಗ್ ಸರ್ ಅದಕ್ಕೆ ಇದು ಮಾಡಿ ಸರ್. कोर्टಗೆ रिक्वेस्ट प्रेम करावं लागतं. आर पार चिरून ठेवलेले करायचं अंग सगळं चिरून ठेवले पहिले का नाही केला असेल मध्ये लोक. ಏನ್ ಮುಂದೆ ಏನಿತ್ತು ಮುಂಚೆ PM ಮುಂಚೆ ಬಾಡಿ ಮಾರ್ಕಿಂಗ್ हा? ಮ್ಯಾಪಿಂಗ್ ಸರ್ ಅದಕ್ಕೆ ಇದು ಮಾಡಿ ಸರ್. ಕೋರ್ಟಿಗೆ ರಿಕ್ವೆಸ್ಟ್ ಕಳಿಸಿ ಸರ್, ಪರ್ಮಿಷನ್ಸ್ ಎಲ್ಲ ಕೊಟ್ಟಿವಿ ಸರ್. ಅದು 100% ನೋಡ್ರಿ ಇನ್ಕ್ವೈರಿ ಆಗ್ಬೇಕು ಸರ್. ಸರ್ ಈಗ ನಂದು ಇನ್ಕ್ವೈರಿ ಆಯ್ತು ಸರ್, CP ಸರ್ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್. SP ಸರ್ ಈ ಕೇಸ್ನಲ್ಲಿ ಬಹಳ ತುಂಬ ಮಾತಾಡಿದ್ದೀನಿ ನಾನು. ಮುತುವರ್ಜಿ ಆಗಿದ್ದಾರೆ ಸರ್. ಅಂದ್ರೆ 100% ಬಿಡಬಾರ್ದು, ಯಾರು ಬಿಡಲಿ. एवढं चिंदा चिंद करायचं नव्हतं मध्ये लेकराचं सर. आर पार चिरून ठेवले मध्ये लेकरू काय केलं असेल त्याला. PM ಮಾಡಿದ್ವಿ. PM सर इब्बರು डॉक्टर असं आल्यावर PM करावं लागते. 10 आरोप आल्यावर कसं करणं, PM करावं लागते. आर पार चिरून ठेवले लेकराचं अंग सगळं चिरून पोस्टमार्टम के पहले था काय नाही केला असेल मध्ये पहले लेकरू. था हाँ पहले था पोस्टमार्टम पहले था हाँ ಏನ್ ಮುಂದೆ ಏನಿತ್ತು ಗುಜ್ಜರ್ ಸರ್, ಈಸ್ ಎಕ್ಸ್ಪರ್ಟ್ ಸರ್. ಅವರು ಫಾರೆನ್ಸಿಕ್ ನಲ್ಲಿ ನಮ್ಮ ಬೀದರ್ ಅಲ್ಲಿ ಫೇಮಸ್ ಸರ್. ಬೀದರ್ ಗುಲ್ಬರ್ಗ ಅವ್ರಿಗೆ ಯಾವ್ದಾರ ಕ್ರಿಟಿಕಲ್ ಇದ್ರೆ ಅವ್ರಿಗೆ ಮಾತಾಡ್ತೀವಿ ಸರ್. ಹಾಂ ಸರ್, ಅವ್ರು ಅಂತ ಡಾಕ್ಟರ್ಗೆ ನಾವು ಕೊಡ್ತೀವಿ ಸರ್. ಇನ್ಕ್ವೈರಿ ಮಾಡ್ರಿ, ತಪ್ಪಿಸಿದ್ರೆ ಬಿಡಬಾರ್ದು. ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಓಕೆ. ಹಾಂ ಸರ್. ಏ